ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ತುಂಬ ಲಾಭ ಇದೆ ಅಂತ ಹೇಳ್ತಾ ಇರ್ತೀನಿ. ಸೊ ನಿಜ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಲಾಭ ಇದೆ. ಸೊ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಮಾತ್ರ ಲಾಭ ಇದೆಯಾ? ಕ್ವಶನ್ ಮಾರ್ಕ್. ಸೊ ನಿಮಗೆ ಮಾತ್ರ ಲಾಭನಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ? ಸೊ ಈ ವಿಷಯದ ಬಗ್ಗೆ ಏನೇ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು. ಓಕೆ, ಸೊ ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳೋಣ. ಸೊ ಫಾರ್ ಎಕ್ಸಾಂಪಲ್ಗೆ ನೀವು ಇನ್ಫೋಸಿಸ್ ಸ್ಟಾಕ್ನ 1,000 ರೂಪಾಯಿ ಕೊಟ್ಟು ತೊಗೊತೀರ. ಈಗ ಸೊ ನಿಮಗೆ ನಾವು 1,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಇನ್ಫೋಸಿಸ್ ಸ್ಟಾಕಲ್ಲಿ, ಸೊ ನಿಮಗೆ ಮಾತ್ರ ಲಾಭ ಆಗುತ್ತಾ ಕಂಪ್ನಿ ಚೆನ್ನಾಗಿ ಮಾಡಿದ್ರೆ? ಸೊ ಹೇಳ್ತೀನಿ ನೋಡಿ. ಸೊ ನೀವು ಇನ್ವೆಸ್ಟ್ ಮಾಡಿರೋದ್ರಿಂದ 1,000 ರೂಪಾಯಿ ಆ ಕಂಪ್ನಿಯಲ್ಲಿ ನಿಮ್ಮಂಥ ಎಷ್ಟೋ ಲಕ್ಷಾಂತರ ಜನ ಆ 1,000 ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಶೇರ್ನ ಕೊಂಡ್ಕೊಂಡಿರ್ತಾರೆ. ಸೊ ಆ ಇನ್ಫೋಸಿಸ್ ಕಂಪ್ನಿ ಇವತ್ತೇನೋ ದೊಡ್ಡದಾಗಿದೆ, ಬಟ್ 93 ಅದು ಚಿಕ್ಕದಾಗೆ ಸ್ಟಾರ್ಟ್ ಆಗಿದೆ ಸಂಸ್ಥೆ ಇನ್ಫೋಸಿಸು. ಸೊ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಇನ್ಫೋಸಿಸ್ಗೆ, ಸೊ ನೀವು ಶೇರ್ ತೊಗೊಂಡಿರೋದ್ರಿಂದ ಆ ಕಂಪ್ನಿ ಇನ್ಫೋಸಿಸ್ಸು ಎಕ್ಸ್ಪ್ಯಾಂಡ್ ಆಯಿತು, ಬೆಳೀತು. ಸೊ ಆ ಕಂಪ್ನಿ ಮಾತ್ರ ಎಕ್ಸ್ಪ್ಯಾಂಡ್ ಆಯಿತಾ? ಅಲ್ಲಿ ಎಷ್ಟೋ ಲಕ್ಷ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ತು. ಸೊ ಆ ಎಂಪ್ಲಾಯ್ಮೆಂಟ್ ಸಿಕ್ಕೋದ್ರಿಂದ ಆ ಜನಕ್ಕೆ ಸಂಬಳಗಳೆಲ್ಲ ದೊರೀತು. ಸೊ ಆ ಸಂಬಳದಿಂದ ಅವ್ರೇನು ಮಾಡ್ತಾರೆ? ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ. ಹೆಂಗೆ? ಬಟ್ಟೆ ತೊಗೊಳೋದಾಗಿರಲಿ, ಮೊಬೈಲ್ ತೊಗೊಳೋದಾಗಿರಲಿ, ಗಾಡಿ ತೊಗೊಳೋದಾಗಿರಲಿ, ಈ ಥರ ಖರ್ಚು ಮಾಡ್ತಾರೆ. ಸೊ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊತಾರೆ. ಸೊ ಇಂಪ್ರೂವ್ ಮಾಡ್ಕೊಳೋದ್ರಿಂದ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು. ಸೊ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗೋದ್ರಿಂದ ಅಲ್ಲಿರೋ ಶಾಪ್ಗಳು, ಅಂಗಡಿಗಳು, ಶೋರೂಮ್ಗಳೆಲ್ಲ ಬಿಸ್ನೆಸ್ ಆಯ್ತಲ್ಲ. ಸೊ ಎಲ್ಲರಿಗೂ ಬಿಸ್ನೆಸ್ ಆದರೆ ಏನು ಅರ್ಥ? ಎಕನಾಮಿ ಬೆಳೀತಿದೆ ಅಂತ ಅರ್ಥ. ಸೊ ಎಕನಾಮಿ ಬೆಳೆದ್ರೆ ಏನು? ನಮ್ಮ ದೇಶ ಬೆಳೀತಿದೆ ಅಂತ ಅರ್ಥ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು 100 ರೂಪಾಯಿ 200 ರೂಪಾಯಿ ಇನ್ವೆಸ್ಟ್ ಮಾಡೋದ್ರಿಂದ ಇಷ್ಟೆಲ್ಲ ನಡೆಯುತ್ತೆ. ನಿಮ್ಮ ದೇಶನೇ ಉದ್ಧಾರ ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅರ್ಥ ಆಯಿತು ಅಂತ ಅನ್ಸುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ 5% ಜನ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು. ಸೊ ನಮ್ಮ ನಂತರ ನಾವು ಯೂತ್ಸು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಒಳ್ಳೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ, ರಿಸರ್ಚ್ ಮಾಡಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ. ಬಟ್ ಅದೇ US ಅಲ್ಲಿ ತೊಗೊಂಡ್ರೆ 95% ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ, ನಮ್ಮ ಇಂಡಿಯಾ ಇನ್ನೂ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮಂಥ ಯುವಕರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಸೊ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಕಡೆಗೆ ಇನ್ನೂ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.